ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು GNM ನರ್ಸಿಂಗ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಸಿಹಿ ಸುದ್ದಿ ಕೊಡೋಕ್ಕೆ ಬಂದೀವಿ. ಸೊ ಏನಾಗಿದೆ, GNM ನರ್ಸಿಂಗ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಿದೆ. ಭಾಳಷ್ಟು ಜನ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡಿಸ್ತಾ ಇದ್ದರು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಭಾಳಷ್ಟು ಕಮೆಂಟ್ಸ್ ಬರ್ತಾ ಇದ್ದವು, ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಅಥವಾ ಇಲ್ಲನಾ ಅಂತ. ಓಕೆ, ಸೊ ಇವತ್ತೊಂದು ನೀವು ಸರ್ಕ್ಯುಲರ್ ನೋಡಿರ್ಬೋದು, ಇದು ನಿಜನಾ ಅಥವಾ ಸುಳ್ಳು ಅಂತ ನೋಡೋಣ. ನೀವು ನೋಡಿರ್ಬೋದು, ಇಲ್ಲಿ ಮೇಲ್ಗಡೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಕರ್ನಾಟಕ ಅಂತ ಇದೆ. ಓಕೆ, ಸೊ ನಮ್ಮ ಯೂನಿವರ್ಸಿಟಿ ಇದು ಬರೋದಿಲ್ಲ ಅಂತ ನೀವು ಹೇಳ್ಬೋದು, ಬಟ್ ನಿಮ್ಮ GNM ಎಕ್ಸಾಮ್ ಕಂಡಕ್ಟ್ ಯಾರು ಮಾಡ್ತಾರೆ ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಕರ್ನಾಟಕ. ಇದೇ ಏನು ಮಾಡುತ್ತೆ, ನಿಮ್ಮ GNM ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುತ್ತೆ. ಸೊ ಇವತ್ತು ಒಂದು ನೋಟಿಫಿಕೇಶನ್ ಬಂದಿದೆ, ಡಿಸೆಂಬರ್ 24. ಓಕೆ, ಇವತ್ತೊಂದು ನೋಟಿಫಿಕೇಶನ್ ಬಂದಿದೆ. ಅದರಲ್ಲಿ ನೀವು ನೋಡ್ಬೋದು GNM ಎಕ್ಸಾಮ್ಸ್ ಆರ್ ರೀಶೆಡ್ಯೂಲ್ಡ್ ಅಂತ ಬಂದಿದೆ, GNM ಎಕ್ಸಾಮ್ಸ್ ಆರ್ ಪೋಸ್ಟ್ಪೋನ್ಡ್ ಅಂತ ಬಂದಿದೆ. ಇಲ್ಲಿ ನೀವು ನೋಡ್ಬೋದು, ಮೊದಲನೇ ಡೇಟ್ ನಾವು ನೋಡಿದ್ರೆ 29 ಡಿಸೆಂಬರಿಂದ ಸ್ಟಾರ್ಟ್ ಆಗಿ 2 ಜನವರಿ ತನಕ ಎಕ್ಸಾಮ್ ಇದ್ದವು. ಅದು ಏನಾಗಿದೆ, ಹಿಯರ್ ಬೈ ರೀಶೆಡ್ಯೂಲ್ಡ್ ಟು ಬಿ ಹೆಲ್ಡ್ ಆನ್ 12 ಜನವರಿಯಿಂದ 17 ಜನವರಿ ತನಕ ಇವಾಗ ಎಕ್ಸಾಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನಾವು ರೀಸನ್ ಏನಿದೆ ಪೋಸ್ಟ್ಪೋಂಡ್ ಆಗೋಕ್ಕೆ ಅಂತ ನಾವು ನೋಡ್ಬೋದು. ಇದು ಏನಿದೆ ಅಲ್ಲ, ಇದು ನೋಟಿಫಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಈಸಿಲಿ ಅದು ಓದ್ಬೋದು. ಓಕೆ, ನೀವು ನೋಡಿ ಓದ್ಬೋದು. ಸೊ ರೀಸನ್ ಏನಿದೆ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗೋಕ್ಕೆ ಅಂತ ಕೇಳಿದರೆ, ಸೊ ಫಸ್ಟ್ ಆಫ್ ಆಲ್ ಇರೋದು 25 ಡಿಸೆಂಬರ್. ಓಕೆ, ಸೊ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ, ಅದಕ್ಕೋಸ್ಕರ ಜಾಸ್ತಿ ಸ್ಟಾಫ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಕೂಡ ಹಾಲಿಡೇಸ್ ತಗೋತಾರೆ, ಅವ್ರಿಗೆ ಓದೋಕ್ಕೆ ಆಗೋದಿಲ್ಲ. ಸ್ಟಾಫ್ ಕಡಿಮೆ ಇರುತ್ತೆ, ಇಲ್ಲಿ ಹ್ಯೂಮನ್ ರಿಸೋರ್ಸ್ ಕಡಿಮೆ ಇದೆ. ಓಕೆ, ಸೊ 25 ಡಿಸೆಂಬರ್ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ, ಅದಕ್ಕೆ ಭಾಳಷ್ಟು ಸ್ಟಾಫ್ಸ್ ಏನು ಮಾಡ್ತಾ ಇದ್ದಾರೆ, ಹಾಲಿಡೇಸ್ ಕೇಳ್ತಾ ಇದ್ದಾರೆ. ಸೊ ಹ್ಯೂಮನ್ ರಿಸೋರ್ಸ್ ಕಡಿಮೆ ಇದೆ, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಕ್ಕೆ ಆಫೀಸರ್ಸ್ ಬೇಕಲ್ಲ, ಅವ್ರು ಕಡಿಮೆ ಬೀಳ್ತಾ ಇದ್ದಾರೆ. ಆ್ಯಂಡ್ ಅದೇ ಥರ ನೀವಿಲ್ಲಿ ನೋಡ್ಬೋದು 1 ಜನವರಿ ನ್ಯೂ ಇಯರ್ ಅಂತ ಹೇಳ್ಬೋದು, ನ್ಯೂ ಇಯರ್ ಬರ್ತಾ ಇದೆ. ನ್ಯೂ ಇಯರ್ ಹಾಲಿಡೇಸ್ ಕೂಡ ಭಾಳಷ್ಟು ಸ್ಟಾಫ್ಸ್ ಏನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಏನಾಗಿದೆ, ಅವ್ರ ಹತ್ರ ಹ್ಯೂಮನ್ ರಿಸೋರ್ಸ್ ಭಾಳ ಕಡಿಮೆ ಬೀಳ್ತಾ ಇದೆ. ಓಕೆ, ಹ್ಯೂಮನ್ ರಿಸೋರ್ಸ್ ಅಂದರೆ ಸ್ಟಾಫ್ಸ್ ಕಡಿಮೆ ಬೀಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಏನಾಗಿದೆ, GNM ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಿದೆ. GNM ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಿದೆ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇತ್ತು, ಹಾಲಿಡೇಸ್ ಇದ್ದಾವೆ, ಅದೇ ಥರ ಅವ್ರು ಓದಬೇಕು, ಭಾಳ ಕಡಿಮೆ ಟೈಮ್ ಇದೆ ಅಂತ ಭಾಳಷ್ಟು ಜನ ಕಮೆಂಟ್ ಆಗ್ತಾ ಇದ್ದೀರಿ. ಆ್ಯಂಡ್ ಯಾರಾದರೂ ಮೆಂಬರ್ಶಿಪ್ ಜಾಯಿನ್ ಮಾಡಲಿಲ್ಲ, ಓನ್ಲಿ 59 ರುಪೀಸ್ ನೀವು ಮೆಂಬರ್ಶಿಪ್ ಜಾಯಿನ್ ಮಾಡಿದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಲ್ಲ ಇಯರ್ದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಎಲ್ಲ ಅವೈಲೇಬಲ್ ಇದೆ. ಈಸಿಲಿ ನೀವು ಓದ್ಬೋದು. ಇನ್ನು 15 ಡೇಸ್ ಟೈಮ್ ಇದೆ, ನೀವು ಓದ್ಬೋದು. ಓನ್ಲಿ 59 ರುಪೀಸಲ್ಲಿ ಮಾತ್ರ. ಓಕೆ, ಸೊ ವೆರಿ ಹೆಲ್ಪ್ಫುಲ್ ಆಗುತ್ತೆ, ನೋಡಿ ಜಾಯಿನ್ ಮಾಡಿ. ಸೊ ಇನ್ನೊಮ್ಮೆ ನಾನು ನಿಮಗೆ ಡೇಟ್ ಕೊಡ್ತೀನಿ. ಸೊ ನ್ಯೂ ಡೇಟ್ ಏನಿದೆ, ಓಲ್ಡ್ ಡೇಟ್ ಹೋಗ್ತು, ಇವಾಗ ಏನು ಬಂದೆ, ನ್ಯೂ ಡೇಟ್ ಏನಿದೆ, ನೀವು ನೋಡ್ಬೋದು 12 ಜನವರಿಯಿಂದ 17 ಜನವರಿವರೆಗೆ ಏನಿದೆ ಎಕ್ಸಾಮ್ ನಡೆಸಲಾಗುತ್ತದೆ. ಸೊ ಇದು ಕೂಡ ಮೇ ಬಿ ಮುಂದೆ ಚೇಂಜಸ್ ಆಗಬಹುದು ಅಥವಾ ಆಗದೆ ಇರಬಹುದು. ಸೊ ಇದೇ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಇವೇ ಡೇಟ್ಸನ್ನು ಫಿಕ್ಸ್ ಮಾಡಿಕೊಂಡು ನೀವು ಸರಿಯಾಗಿ ಸ್ಟಡಿ ಮಾಡಿ. ಯಾರಾದರೂ ಮೆಂಬರ್ಶಿಪ್ ಜಾಯಿನ್ ಮಾಡಬೇಕು ಅಥವಾ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗಿದ್ದರೆ ಅಥವಾ ಜಾಯಿನ್ ಆಗಿದ್ದೀರಾ, ನಿಮಗೆ PDF ಸಿಗ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ನೀವು ಅಲ್ಲಿ ಮೆಸೇಜ್ ಮಾಡ್ಬೋದು. ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾಡ್ಬೋದು, ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಥ್ಯಾಂಕ್ ಯು.